KC ವ್ಯಾಲಿ ನೀರು, ಇದು ಬೆಂಗಳೂರು ನೀರು. ಮಾನ್ಯ ನಮ್ಮ ನಮ್ಮ DK ಶಿವಕುಮಾರ್ ಕೊಡ್ತಕ್ಕಂಥ ಬೆಂಗಳೂರು ನೀರು ಇದು ಚಿಕ್ಕಬಳ್ಳಾಪುರ ಕೋಲಾರ ಕೊಡ್ತಕ್ಕಂಥ ಇದು ನಿಮ್ಮ ಗಿಫ್ಟ್ ನೀರು. ನೀವು ನಿಜವಾಗ್ಲೂ ಇದ್ರ ಬಗ್ಗೆ ಅರಿವಿದ್ರೆ, ಇದ್ರ ಬಗ್ಗೆ ನಮಗೆ ಜ್ಞಾನ ಅಂತ ಇದ್ರೆ ನಮ್ಮನ್ನ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿ ಬಿಟ್ಟವ್ರಿ. ಬಟ್ ನಾವು ಕೊಡ್ಬೇಕಂತ ಕರ್ತವ್ಯನ ನಾವು ಮಾಡ್ತಾ ಇಲ್ಲ. ನಾವು ಕೈ ಮುಗಿದು ನಿಮ್ಗೆ ಕೇಳ್ತಾರ ಸರ್ಕಾರಕ್ಕೆ ಒಂದೇ, ನೀವು ನೀರು ಕೊಟ್ಟಿದ್ದೀರಿ, ಕೊಳಚೆ ನೀರು ಕೊಟ್ಟಿದ್ದೀರಿ. ಇದೇ ಕಾವೇರಿ ವಾಟರ್ ಅಲ್ಲ, ತುಂಗಭದ್ರಾ ವಾಟರ್ ಅಲ್ಲ, ಕೊಳಚೆ ನೀರು ಕೊಟ್ಟಿದ್ದೀರಿ. ಆ ಕೊಳಚೆ ನೀರನ್ನ 3ನೇ ಹಂತ ಶುದ್ಧೀಕರಣ ಮಾಡ್ಕೊಡಿ ಅಂತ ತಮ್ಮನ್ನ ಕೇಳ್ತಾ ಇರೋದು. ಈಗ ಬೇರೆ ಕೇಳ್ತಾ ಇಲ್ಲ. ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಕೇಳ್ತಾ ಇರೋದು ಕೊಳಚೆ ನೀರು ಕೊಟ್ಟಿದ್ದೀರಿ, ಆದ್ರೆ 3ನೇ ಹಂತ ಶುದ್ಧೀಕರಣ ಮಾಡ್ಕೊಡಿ ಅಂತ ನಾವು ಕೇಳ್ತಾ ಇರೋದು. ಅಧ್ಯಕ್ಷ ಒಂದ್ ನಿಮಿಷ ಅಧ್ಯಕ್ಷ, ದಯವಿಟ್ಟು ಗಂಭೀರ ದಕ್ಷಿಣ ಕನ್ನಡದಲ್ಲಿ ಎಂಡೋಸಲ್ಫೇನ್ ಅಂತ ನೀವು ಮಾಡಿದಾಗ ಇವತ್ತು ಏನಾಗಿದೆ ಪರಿಸ್ಥಿತಿ ನಮ್ಗೆ ಗೊತ್ತಿದೆ. ಇವತ್ತು ನಮ್ಮ ಪೀಳಿಗೆ ಮಕ್ಕಳಿಗೆ ಇವರು ವಿಷ ಕೊಡ್ತಾ ಇದ್ದಾರೆ ಸಭಾಧ್ಯಕ್ಷ. ಆಯ್ತು, ವಿಷ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ 4ರಿಂದ 8 ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ನಾವು ಏನೋ ನಿಮ್ಮ ಶಾಸಕರನ್ನ, ಆದ್ರೆ ಎಲ್ಲೋ ಒಂದ್ ಕಡೆ ನೀವು ನಮ್ಗೆ ಮೋಸ ಮಾಡ್ತಾ ಇದ್ದೀರಾ. ಓಕೆ ಅಧ್ಯಕ್ಷರೇ, ಮಾನ್ಯ ಸಚಿವರು ಮನವಿ ಅವರ ಅನುಮತಿ ಮೇರೆಗೆ ಈಗ ಪದೇ ಪದೇ ತಪ್ಪು ಸಂದೇಶ ಹೋಗೋದು ಬೇಡ. ಮಾನ್ಯ ಸಚಿವರು ಅನುಮತಿಯೊಂದಿಗೆ ನಾನು ಮಾತಾಡ್ತಾ ಇದ್ದೇನೆ. ಯಾರಾದರೂ ವೈಜ್ಞಾನಿಕ ಸಂಸ್ಥೆ ಅಧ್ಯಯನ ಮಾಡಿ, ವೈಜ್ಞಾನಿಕ ಸಂಸ್ಥೆ, ಯಾಕಂದ್ರೆ ವೈಜ್ಞಾನಿಕ ಸಂಸ್ಥೆ ಅಂತ ಹೇಳ್ಕೊಳ್ಳೋರು ಬೇರೆ, ಅವಕ್ಕೆ ಸೂಡೋ ಸೈಂಟಿಫಿಕ್ ಆರ್ಗನೈಸೇಷನ್ಸ್ ಅಂತ ಕರಿತೇವೆ, ಅದಲ್ಲ. ನಿಜವಾದ ವೈಜ್ಞಾನಿಕ ಸಂಸ್ಥೆ ಅಧ್ಯಯನ ಮಾಡಿ, ಪರಿಶೀಲನೆ ಮಾಡಿ, ತನಿಖೆ ಮಾಡಿ, ಇದರಲ್ಲಿ ಏನ್ ಬದಲಾವಣೆ ತಗೊಳ್ಬೇಕು ಅಂತ ಅವರು ಶಿಫಾರಸ್ ಮಾಡಿದ್ರೆ ಅದೆಲ್ಲದಕ್ಕೂ ಸರ್ಕಾರ ಪರಿಗಣನೆ ಮಾಡುತ್ತೆ. ಅದನ್ನ ಬಿಟ್ಟು ಅಧ್ಯಕ್ಷರೇ, ಸುಮ್ಮನೆ ಈ ರೀತಿಯಾಗಿ ಅನಗತ್ಯವಾಗಿ ಏನು ಆಧಾರ ಇಲ್ಲದೆ ಮಾತಾಡುವಂತದ್ರಿಂದ ಯಾವ ಸಾರ್ವಜನಿಕ ಹಿತನೂ ಸಾಧನೆ ಆಗೋದಿಲ್ಲ. 2006ರಲ್ಲಿ ಕೋಲಾರಕ್ಕೆ ಭದ್ರಾ ನದಿಯಿಂದ ನೀರು ಕೊಡ್ತೀವಿ ಅಂತ ಗುದ್ಲಿ ಪೂಜೆ ಮಾಡಿದ್ರು. ಕೋಲಾರಕ್ಕೆ ಭದ್ರಾ ನದಿಯಿಂದ ಕೊಡ್ತೀವಿ ಅಂತ ಯಾವ ನೀರು ಬರಲಿಲ್ಲ. ಎಲ್ಲ ಅಧಿಕಾರಿಗಳಿದ್ದಾಗ ಏನೂ ಮಾಡಕ್ ಆಗ್ಲಿಲ್ಲ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ. ಈಗ ನಾವು ಒಂದು